ನಿಮ್ಮ ಒಂದು 16 ಮೀಟರ್ ರನ್ನಿಂಗ್ ಸ್ಪೀಡ್ ಆಗ್ಬೇಕಪ್ಪ ಅಂತ ಅನ್ಕೊಂಡಿದ್ರೆ ಸೊ ಡೈಲಿ ನೀವು ಲಾಂಗ್ ರನ್ನಿಂಗ್ ಓಡೋದ್ರಿಂದ ಯಾವ್ದೇ ರೀತಿ ನಿಮ್ಮ ಒಂದು ರನ್ನಿಂಗ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗಲ್ಲ. ಸೊ ನಿಮ್ದು ರನ್ನಿಂಗ್ ಕೂಡ ಸ್ಪೀಡ್ ಆಗ್ಬೇಕಪ್ಪ ಅಂದ್ರೆ ನೀವು ಸ್ಪೀಡ್ ವರ್ಕೌಟ್ ಕೂಡ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ವೆಲ್ಕಮ್ ಟು ದ ಡೇ 4 ಇವತ್ತಿನ ಸ್ಪೀಡ್ ವರ್ಕೌಟ್ಸ್. ನಮಸ್ಕಾರ, ಜೈ ಹಿಂದ್ ಎಲ್ರಿಗೂ. ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು 16 ಮೀಟರ್ ರನ್ನಿಂಗ್ ಚಾಲೆಂಜ್ ನ 30 ಡೇಸ್ ನ ಡೇ 4 ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ನಾವು ಸ್ಪೀಡ್ ಹಾಗೆ ಸ್ಟಾಮಿನಾ ಸೊ ಎರಡು ಕೂಡ ಬಿಲ್ಡ್ ಅಪ್ ನ ಮಾಡೋಣ. ನಮಸ್ಕಾರ, ಜೈ ಹಿಂದ್ ಎಲ್ರಿಗೂ. ನಾನ್ ನಿಮ್ಮ ಪ್ರೀತಿಯ ರೇಸರ್ ವಿಕೆ. ಸೊ ನೀವೇನಾದ್ರೂ ಆರ್ಮಿ ಆಗಿರ್ಬೋದು, ಟಿ ಆಗಿರ್ಬೋದು, SSC ಈ ರೀತಿ ಫಿಸಿಕಲ್ ನೀವೇನಾದ್ರು ತಯಾರು ಆಗ್ತಾ ಇದ್ರಪ್ಪ ಅಂದ್ರೆ ಸೊ ನಾನ್ ನಿಮಗೋಸ್ಕರ ಒಂದು ಸೀರೀಸ್ ನ ತಗೊಂಡಿದ್ದೀನಿ. 600 ಮೀಟರ್ ನ 30 ಡೇಸ್ ಸೀರೀಸ್ ನ ತಗೊಂಡಿದ್ದೀನಿ. ಸೊ ನೀವು ಕೂಡ ನನ್ನ ಒಂದು ಲಾಗ್ ನೋಡ್ತಾ ನೀವು ಕೂಡ ಈ ಒಂದು ವರ್ಕೌಟ್ ಮಾಡಿದ್ರೆ ಸೊ ನೀವು ಕೂಡ ನಿಮ್ಮ ಟೈಮಿಂಗ್ ನ ಇಂಪ್ರೂವ್ಮೆಂಟ್ ನ ಈಸಿಯಾಗಿ ಮಾಡಬಹುದು. ಮೊದಲದಾಗಿ ನಾವು ಓಡಬೇಕು 1 ಕಿಲೋಮೀಟರ್ ಸ್ಲೋ ಆಗಿ ರನ್ನಿಂಗ್ ನ ಮಾಡಬೇಕು. ಸೊ ಯಾವ್ದೇ ರೀತಿ ನಾವು ಡೈರೆಕ್ಟ್ ಆಗಿ ವಾರ್ಮ್ ಅಪ್ ಆಗದೇನೆ ಸ್ಪೀಡ್ ಆಗಿ ಓಡ್ಬಾರ್ದು. ಯಾಕಪ್ಪ ಇವತ್ತು ಸ್ಪೀಡ್ ಕೊಟ್ಟಿರೋದ್ರಿಂದ ಸೊ ನಾವು ಲೈಟ್ ಆಗಿ ವಾರ್ಮ್ ಅಪ್ ಮಾಡ್ಕೋಣ. ಸೊ ವಾರ್ಮ್ ಅಪ್ ಮಾಡ್ಕೊಂಡ್ಬಿಟ್ಟು ಅದಾದ್ಮೇಲೆ ನಾವು 1 ಕಿಲೋಮೀಟರ್ ರನ್ನಿಂಗ್ ಮಾಡೋಣ. 1 ಕಿಲೋಮೀಟರ್ ರನ್ನಿಂಗ್ ಆದ್ಮೇಲೆ ನೆಕ್ಸ್ಟ್ ನಾವು ಸ್ಪ್ರಿಂಟ್ ನ ಮಾಡೋಣ. ನಾವು ಈ ರೀತಿ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆಯಪ್ಪ ಅಂದ್ರೆ ಸೊ ಮೊದಲಾಗಿ ನಮ್ಮ ಮಜಲ್ಸ್ ಎಲ್ಲ ಲೂಸ್ ಆಗುತ್ತೆ, ಟೈಟ್ ಇದ್ದೆಲ್ಲ ನಮ್ಮ ಮಜಲ್ಸ್ ಎಲ್ಲ ಲೂಸ್ ಆಗುತ್ತೆ. ಅದಾದ್ಮೇಲೆ ಇಂಜುರಿ ನಮ್ಗೆ ಬರೋ ಚಾನ್ಸ್ ಇದ್ರು ಕೂಡ ಅದು ಕೂಡ ಕಡಿಮೆ ಆಗುತ್ತೆ ನಾವು ವಾರ್ಮ್ ಅಪ್ ಮಾಡೋದ್ರಿಂದ. ಅದಾದ್ಮೇಲೆ ನಮ್ದು ಸ್ಟಮಿನಾ ಕೂಡ ಇನ್ಕ್ರೀಸ್ ಆಗುತ್ತೆ. ನಾವು ಸ್ಲೋ ಪೇಸ್ ಅಲ್ಲಿ ಓಡೋದ್ರಿಂದ ಈಸಿ ಬ್ರೀತಿಂಗ್ ಕೂಡ ಆಗುತ್ತೆ, ಹಾಗೆ ನಮ್ಮ ಬಾಡಿ ಕೂಡ ರೆಡಿ ಮಾಡ್ಕೊಳ್ಳುತ್ತೆ. ಇವತ್ತಿನ ವರ್ಕೌಟ್ ಬಂದ್ಬಿಟ್ಟು ಫಾಸ್ಟ್ ರನ್ನಿಂಗ್ ಇರುತ್ತೆ. ಇದ್ರೊಳಗಡೆ ನಾವು 200 ಮೀಟರ್ ನ 8 ಸಲ ಓಡಬೇಕಾಗುತ್ತೆ. ಇದು ಇವತ್ತಿನ ಸ್ಪೀಡ್ ವರ್ಕೌಟ್ ಇರುತ್ತೆ. ಸೊ ನಾವು 800 ಮೀಟರ್ ಈ ರೀತಿ ಓಡೋದ್ರಿಂದ ನಮ್ದು ಲಂಗ್ಸ್ ಪವರ್ ಆಗಿರ್ಬೋದು, ಹಾಗೆ ರನ್ನಿಂಗ್ ಸ್ಪೀಡ್ ಆಗಿರ್ಬೋದು, ಸೊ ಎರಡು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದ್ರೊಳಗಡೆ ನಾವು ರೆಸ್ಟ್ ಬಂದ್ಬಿಟ್ಟು ಒಂದೊಂದ್ ಸೆಟ್ಗೆ 1 ನಿಮಿಷನ ರೆಸ್ಟ್ ಮಾಡಬೇಕಾಗುತ್ತೆ. ನಾವು ಇದ್ರೊಳಗಡೆ ಯಾವ್ದೇ ರೀತಿ ಸ್ಲೋ ಓಡಂಗಿಲ್ಲ, ಸ್ಪೀಡ್ ಆಗಿ ಓಡಬೇಕಾಗುತ್ತೆ. ಮಿನಿಮಮ್ ಟೈಮಿಂಗ್ 35ರಿಂದ 40 ನಿಮಿಷ, 35ರಿಂದ 40 ನಿಮಿಷ 40 ಸೆಕೆಂಡ್ ಒಳಗಡೆ ಈ ರನ್ನಿಂಗ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. 1 ನಿಮಿಷ ರೆಸ್ಟ್ ನ ತಗೊಳ್ಬೇಕಾಗುತ್ತೆ. ಇವಾಗ ನಾನು 1 ಕಿಲೋಮೀಟರ್ ಸ್ಲೋ ಜಾಗನ ಕಂಪ್ಲೀಟ್ ಮಾಡಿದೆ. ಸೊ ಎಲ್ಲರೂ ಕೂಡ ನೀವು ಸ್ಪೀಡ್ ರನ್ನಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ನೀವು ಲಾಂಗ್ ರನ್ ನೋಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. 1 ಕಿಲೋಮೀಟರ್ ಸ್ಲೋ ಜಾಗ ಆಗಿರ್ಬೋದು, 2 ಕಿಲೋಮೀಟರ್ ಆಗಿರ್ಬೋದು, ಈ ರೀತಿ ನಾವು ಸ್ವಲ್ಪ ಲಾಂಗ್ ರನ್ನಿಂಗ್ ನೋಡ್ಬೇಕು. ಇಲ್ಕಪ್ಪ ಅಂದ್ರೆ ಇಂಜುರಿ ಬರೋ ಚಾನ್ಸಸ್ ಭಾಳ ಆಗುತ್ತೆ. ನಾವು ಸಡನ್ ಆಗಿ ವಾರ್ಮ್ ಅಪ್ ಮಾಡಿ ಸ್ಪ್ರಿಂಟ್ ಹಾಕಿದಪ್ಪ ಅಂದ್ರೆ ಇಂಜುರೀಸ್ಗಳು ಬರೋಕೆ ಸ್ಟಾರ್ಟ್ ಆಗುತ್ತೆ. ನೀ ಪೇನು, ಹಿಪ್ ಪೇನು, ಆಮೇಲೆ ಶಿನ್ ಪೇನು, ಈ ರೀತಿ ಭಾಳ ಪೇನ್ಗಳು ಬರೋಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನೀವು ಕೂಡ 1 ಕಿಲೋಮೀಟರ್ ಸ್ಟಾರ್ಟಿಂಗ್ ಓಡಿ ಆಮೇಲೆ ಮತ್ತೆ ನೀವು ಸ್ವಲ್ಪ ಬಾಡಿ ಹೀಟ್ ಎಕ್ಸರ್ಸೈಸ್ ಮಾಡ್ರಿ. ಹೈನಿ ಆಗಿರ್ಬೋದು, ಆಮೇಲೆ ಸೈಡ್ ಜಂಪ್ ಆಗಿರ್ಬೋದು, ಸೊ ಅವನ್ನೆಲ್ಲ ಮಾಡಿ ನೆಕ್ಸ್ಟ್ ನೀವು ಸ್ಪ್ರಿಂಟ್ ನ ಸ್ಟಾರ್ಟ್ ಮಾಡಿ. ಇವಾಗ 200 ಮೀಟರ್ ರನ್ನಿಂಗ್ ಐತಲ್ಲ, ಸೊ ಅದನ್ನ ಸ್ಟಾರ್ಟಿಂಗ್ 1ನೇ ಸೆಟ್ ಮತ್ತೆ 2ನೇ ಸೆಟ್ ಅದನ್ನ ಯಾವ ರೀತಿ ಓಡಬೇಕಪ್ಪ ಅಂದ್ರೆ ಸೊ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಸ್ಪೀಡ್ ಆಗಿ ಓಡಬೇಕಾಗುತ್ತೆ. ಯಾಕಂದ್ರೆ ಅವು 2 ಸೆಟ್ ಸ್ಟಾರ್ಟಿಂಗ್ ಸೆಟ್, ಹಾಗಾಗಿ ಸ್ಪೀಡ್ ಓಡಬೇಕಾಗುತ್ತೆ. ಸೊ ಇವೆರಡು ಸೆಟ್ ನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತೇಳಿ ನೆಕ್ಸ್ಟ್ 2 ಸೆಟ್ ಆದ್ಮೇಲೆ ಮತ್ತೆ ನಿಮ್ಗೆ ಹೇಳ್ತೀನಿ. ಸೊ ಇವಾಗ ನೀವು 2 ಸೆಟ್ ನ ಕಂಪ್ಲೀಟ್ ಮಾಡಾದ್ಮೇಲೆ ನಿಮ್ಗೆ ಪೇನ್ಸ್ಗಳೆಲ್ಲ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಲೆಗ್ ಪೇನ್ ಆಗಿರ್ಬೋದು, ಆಮೇಲೆ ದಮ್ ಜಾಸ್ತಿ ಆಗೋದಾಗಿರ್ಬೋದು, ಹೊಟ್ಟೆ ಹಿಡ್ಕೊಂಡಾಗಿರೋದು, ಸೊ ಈ ರೀತಿ ಪ್ರಾಬ್ಲಮ್ಸ್ ಜಾಸ್ತಿ ಬರುತ್ತೆ. ಸೊ ನೀವೆಲ್ಲ ಫೇಸ್ ಮಾಡಿ 2 ಸೆಟ್ನ ಎನಿ ಕಂಡೀಷನ್ ಆಗಿ ಕಂಪಲ್ಸರಿ ಆಗಿ ನಾವು ಕಂಪ್ಲೀಟ್ ಮಾಡಲೇಬೇಕಾಗುತ್ತೆ. ಅಂದ್ರೆ ನಮ್ದು ರನ್ನಿಂಗ್ ಇಂಪ್ರೂವ್ಮೆಂಟ್ ಹೊರಗೆ ಸಿಗುತ್ತೆ. ನೀವು 2 ಸೆಟ್ ಮಾಡಿ 3 ಸೆಟ್ ಮಾಡಿ ಮಾಡಿದ್ರೆ ನಿಮ್ಮ ರನ್ನಿಂಗ್ ಸತ್ರು ಇಂಪ್ರೂವ್ಮೆಂಟ್ ಆಗಲ್ಲ. ಕೂಡ ಅರ್ಧಕ್ಕೆ ನಿಲ್ಸಕ್ಕೆ ಹೋಗ್ಲೇಬೇಡಿ. ಸೊ ಜಸ್ಟ್ ನಿಮಗೆ 8 ಸೆಟ್ ಅಷ್ಟೇ, ಭಾಳ 200 ಮೀಟರ್. ಬೇಕಾದ್ರೆ ನೀವು 1 ನಿಮಿಷ ರೆಸ್ಟ್ ಇದ್ದು 2 ನಿಮಿಷ ಲಾಸ್ಟ್, 2 ನಿಮಿಷ ರೆಸ್ಟ್ ಮಾಡ್ಬಿಟ್ಟು ಹೊಡ್ರಿ. ಅಂದ್ರೆ ಯಾವ ಥರ ಅಂದ್ರೆ 4 ಸೆಟ್ನ ಫಸ್ಟ್ 4 ಸೆಟ್ನ 1 ನಿಮಿಷ ರೆಸ್ಟ್ ಮಾಡಿ, ಆಮೇಲೆ ನೆಕ್ಸ್ಟ್ 4 ಸೆಟ್ನ 2 ನಿಮಿಷ ರೆಸ್ಟ್ ಮಾಡಿ, ಟೋಟಲ್ ಆಗಿ 8 ಸೆಟ್ನ ಕಂಪ್ಲೀಟ್ ಆಗಿ ಮುಗಿಸಿ. ಅಂದ್ರೆ ನಿಮ್ದು ರನ್ನಿಂಗ್ 100% ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲಾಂದ್ರೆ ಸತ್ರು ಆಗಂಗಿಲ್ಲ. ನೀವು ಅರ್ಧ ಮಾತು ವರ್ಕೌಟ್ ಮಾಡಿದ್ರೆ ಯಾವುದೇ ರೀತಿ ಪಾಸಿಬಲ್ ಇಲ್ಲ ನಿಮ್ದು ಒಂದು ಟೈಮಿಂಗ್ ಚೇಂಜ್ ಆಗಕ್ಕೆ. ನೀವು ಇಷ್ಟು ಎಕ್ಸರ್ಸೈಸ್ನ ಕಂಪ್ಲೀಟ್ ಮಾಡಿರಿ. ಸೊ 8 ಸೆಟ್ ಕಂಪ್ಲೀಟ್ ಆದಮೇಲೆ ಮತ್ತೆ ನೀವು ಮಾಡ್ಬೇಕಾದ್ರೆ ಏನಪ್ಪ ಅಂದರೆ ಮತ್ತೆ ನಿಮಗೆ ಫುಲ್ ಸ್ಲೋ ಆಗಿ 1 ಕಿಲೋಮೀಟರ್ ಜಾಗ್ ಮಾಡಬೇಕು. ಪೂರ್ತಿ ಸ್ಲೋ ಆಗಿ 1 ಕಿಲೋಮೀಟರ್ ಸ್ಲೋ ಜಾಗನ ಕಂಪ್ಲೀಟ್ ಮಾಡಬೇಕು. ಅದಾದಮೇಲೆ ಕೂಲ್ ಡೌನ್ ಎಕ್ಸರ್ಸೈಸು. ಸೊ ನೀವು 1 ಕಿಲೋಮೀಟರ್ ಸ್ಲೋ ಜಾಗ ಮಾಡ್ತಾನೆ ನೀವು ಕೂಲ್ ಡೌನ್ ಮಾಡಿ ಎಕ್ಸರ್ಸೈಸ್ ಮಾಡ್ಕೊಂಬಿಡ್ರಿ. ಆಮೇಲೆ ಏನಂತಲ್ಲ ಒಂದು 15-20 ನಿಮಿಷ ಸ್ಟ್ರೆಚಿಂಗ್ ಮಾಡಿರಿ. ಸ್ಟ್ರೆಚಿಂಗ್ ಮಾಡಿ ಮೆಡಿಟೇಷನ್ ಮಾಡಿ ಇವತ್ತಿನ ವರ್ಕೌಟ್ ಇಲ್ಲಿಗೆ ಕಂಪ್ಲೀಟ್ ಮಾಡಿರಿ. ತುಂಬ ಹುಡುಗರು ರನ್ನಿಂಗ್ನ ಮಾಡ್ತಾರೆ, ಡೈಲಿ ರನ್ನಿಂಗ್ ಮಾಡ್ತಾರೆ, ಆದರೆ ಸ್ಪೀಡ್ ಮಾತ್ರ ಇಂಪ್ರೂವ್ಮೆಂಟ್ ಆಗಲ್ಲ. ಇದಕ್ಕೆ ಕಾರಣನೇ ಅವರು ಸ್ಪೀಡ್ ವರ್ಕೌಟ್ನ ಜಾಸ್ತಿ ಆ್ಯಡ್ ಮಾಡಂಗಿಲ್ಲ. ಸೊ ಹಂಗಾಗಿ ನೀವು ನನ್ನ ಜೊತೆ ನೀವು 30 ಡೇಸ್ ಕೂಡ್ರಿ. ಸೊ ನಾನು ನಿಮಗೆ ಸ್ಪೀಡ್ 100% ಕಂಪಲ್ಸರಿಯಾಗಿ ಇಂಪ್ರೂವ್ಮೆಂಟ್ ಮಾಡ್ತೀನಿ. ನೀವು ವಾರದಲ್ಲಿ 2 ಸರಿ ಈ ರೀತಿ ಸ್ಪೀಡ್ ರನ್ನಿಂಗ್ನ ನೀವೇನಾದರೂ ರಿಡ್ಯೂಸ್ ಮಾಡಿಲ್ಲಪ್ಪ ಅಂದರೆ ನಿಮ್ಮ ಟೈಮಿಂಗ್ ಕೂಡ ರಿಡ್ಯೂಸ್ ಆಗಲ್ಲ. ನಿಮ್ಮ ಟೈಮಿಂಗ್ ಕೂಡ ಭಾಳ ಅಂದರೆ ಭಾಳ ಕಡಿಮೆ ಬರೋ ಚಾನ್ಸ್ ಇಲ್ಲ. ನಿಮ್ಮ ಟೈಮಿಂಗ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಂಗಾಗಿ ನಿಮ್ಗೆ ವರ್ಕೌಟ್ ಬಗ್ಗೆ ಏನಾದ್ರು ನಿಮ್ಗೆ ಡೌಟ್ ಇತ್ತಪ್ಪ ಅಂದರೆ ನಾನು 30 ಡೇಸ್ ವರ್ಕೌಟ್ನ ಫಾಲೋ ಮಾಡಿ.